ಮೇಯ್ನಾಗಿ ಯಾಕೆ ಅಂತ ಅಂದರೆ ಸ್ಟ್ರಾಬೆರಿ ಅಂತಿದ್ದಂಗೆ 3 ತಿಂಗಳಿಗೆ ಹೊರಟೋಗೋ ಬೆಳೆ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾಯಿದ್ರು. ನಾನು ತುಂಬ ಕಡೆ ಎನ್ಕ್ವೈರಿ ಮಾಡಿದೆ, ಆದರೆ ಇಲ್ಲಿ 2 ವರ್ಷದಿಂದ ಸ್ಟ್ರಾಬೆರಿ ಇದೆ ಅಂತ ಹೇಳ್ತೀರಾ. ಮತ್ತು ತಳಿ ಯಾವುದು, ಏನು, ಯಾವ ಥರ? ಸರ್, ತಳಿ ಯಾವುದು ಅನ್ನೋದ್ರ ಬಗ್ಗೆ ನನಗೆ ಗಿಡ ಕೊಟ್ಟೋರು, ಸಪ್ಲೈ ಮಾಡಿದವರು, ಅದನ್ನ ಮಾಹಿತಿ ಕಡೆಯಿಂದ ಎಲ್ಲರನ್ನು ಕೇಳಿದೆ, ವಿಚಾರಿಸಿದೆ. ಆದರೆ ನನಗೆ ಅದು ಯಾವ ತಳಿ ಅಂತ ಕೊಡಲಿಲ್ಲ. ಆಮೇಲೆ ಹಲವಾರು KVKಗಳಿಗೆ ಸಂಪರ್ಕ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ಟೆ. ಯಾರೊಬ್ಬರು ಸಹ ಆ ಗಿಡದ ನಾವು ಹೇಳೋಕ್ಕಾಗಲ್ಲ, ಹಣ್ಣು ನೋಡಿ ಹೇಳೋಕ್ಕಾಗಲ್ಲ, ನಮ್ಮ ತಳಿ ಹೆಸರು ಮಾತ್ರ ನಾವು ಹೇಳ್ತೀವಿ ಅಂತ ಅಂದರು. ಹಾಗಾಗಿ ನನಗೆ ಇದುವರೆಗೂ ಆ ತಳಿ ಯಾವುದು ಅಂತ ಗೊತ್ತಾಗಿಲ್ಲ. ನಾನು ಲಾಲ್ಬಾಗಲ್ಲಿ ಒಂದೇ ಒಂದು ಗಿಡ ತಗೊಂಬಂದಿದ್ದು, ಇವತ್ತು ಅಷ್ಟು ಗಿಡ ಮಾಡ್ಕೊಂಡಿದ್ದೀನಿ. ನಾನು ತಗೊಂಬಂದಾಗ ಅದು ಸುಮಾರು ಫೆಬ್ರವರಿ ಮಾರ್ಚ್ ಅನ್ಸುತ್ತೆ ತಗೊಬಂದೆ. ಸುಮ್ಮನೆ ಹಂಗೆ ಪಾಟಲ್ಲಿ ಬೆಳೆಸ್ಕೊಂಡಿದ್ದೆ. ನಮ್ಮ ಮಗ ಇಷ್ಟಪಟ್ಟ ಹಣ್ಣು ಅಂದ್ಬಿಟ್ಟು ಗಿಡನೇ ಬೆಳೆಸೋಣ ಅಂದ್ಬಿಟ್ಟು ಒಂದು ಗಿಡ ತಂದಿದ್ದದು. ಅದಾಗೇನೆ ಆಗಸ್ಟ್ ಸೆಪ್ಟೆಂಬರ್ಗೆ ರನ್ನರ್ಸ್ ಬಂತು, ಒಂದು 4-5 ಗಿಡ ಬಂತು. ಅದನ್ನ ಹಂಗೆ ಸಪ್ರೇಟ್ ಮಾಡಿ ಸ್ವಲ್ಪ ದಿನ ಬೆಳೆದೆ. ಅದಾದ್ಮೇಲೆ ಸ್ವಲ್ಪ ಹಾಗೆ ಹಾಕೊಂಡು ರನ್ನರ್ಸ್ ಬಂದವನ್ನೇ ಇಂಪ್ರೂವ್ ಮಾಡ್ಕೊಂಡು ಈ ಮಟ್ಟಕ್ಕೆ ತಂದೆ. ಅದು ಬರ್ತಾ ಹೋದಾಗ ಏನಾಯ್ತು ಅಂದ್ರೆ ದೊಡ್ಡದಾಗ್ತಾ ಬಂದ್ಮೇಲೆ ಈಗ 2026ರಲ್ಲಿ 25ರಲ್ಲಿ ಏನ್ ಮಾಡಿದೆ, ನಾನು ಗೋಬರ್ ಗ್ಯಾಸ್ ರೆಡಿ ಆಯ್ತು. ಗೋಬರ್ ಗ್ಯಾಸ್ ರೆಡಿ ಆದ್ಮೇಲೆ ಅದ್ರ ನೀರು ಕೊಟ್ಟ ಮೇಲೆ ನನಗೆ ಹಣ್ಣು ತುಂಬಾ ದಪ್ಪ ಬಂತು, ಹಣ್ಣು ಯಥೇಚ್ಛವಾಗಿ ಬಿಡಕ್ಕೆ ಶುರು ಆಯ್ತು. ಅವಾಗಲಿಂದಲೇ ನಾನು ಕಮರ್ಷಿಯಲ್ಗೆ ಶುರು ಮಾಡಿದ್ದೆ. ಅಲ್ಲಿವರೆಗೂ ನನ್ನ ಕಮರ್ಷಿಯಲ್ ಹಣ್ಣು ಸಿಗ್ತಿರ್ಲಿಲ್ಲ, ನಾನು ಮಾಡಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲ ಅರ್ಧ ಕೆಜಿ ಸಿಗೋದು, ಇಲ್ಲ ಒಂದು 200 ಗ್ರಾಮ್ 1/4 ಕೆಜಿ ಹಿಂಗೆ ಸಿಗ್ತಾ ಬರ್ತಿತ್ತು. ಆದರೆ ಡೈಲಿ ಮಾತ್ರ ಸಿಗ್ತಾ ಇರ್ತದೆ. ಮಳೆಗಾಲನೂ ಸಿಗುತ್ತೆ, ಬೇಸಿಗೆ ಕಾಲದಲ್ಲೂ ಸಿಗುತ್ತೆ. ಅವ್ರಿವ್ರು ಹೇಳೋದು ವಿಚಾರ ಅದು ನನಗೂ ಸಹ ಹಂಗೆ ಹೇಳ್ತಾವ್ರೆ, 3 ತಿಂಗಳಿಗೆ ಹೋಗುತ್ತೆ, 2 ತಿಂಗಳಿಗೆ ಹೋಗುತ್ತೆ ಅಂತ. ಆದರೆ ನಂದು ಗಿಡ ಇದುವರೆಗೂ ಒಂದು ಒಣಗಿರೋ ಗಿಡನೂ ಸಹ ನೋಡಕ್ ಆಗ್ತದೆ, ನನಗೆ ಕೈ ಸಿಗ್ತಾ ಇಲ್ಲ. ಅದು ಗಿಡ ಪಕ್ಕದಲ್ಲಿ ಬೆಳ್ಕೊಂತ ಇರ್ತದೆ, ಅದು ಹಂಗೆ ಕೊಳ್ತೋಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಾರೆ ಅದೇ ಹಳೆ ಗಿಡ, ತಾಯಿ ಗಿಡ ಇದು ಅಂತ ನಾನು ಹುಡ್ಕಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಮಾರ್ಕೆಟ್ಗೆ ಹೋದಾಗ ನೋಡ್ತೀನಿ, ಚಳಿಗಾಲದಲ್ಲಿ ಮಾತ್ರ ಸ್ಟ್ರಾಬೆರಿ ಬರುತ್ತೆ. ಮತ್ತು ಸ್ಟ್ರಾಬೆರಿನ ಬೆಳೆಯುವಂಥದ್ದು ಏನು ನಮ್ಮ ತಮಿಳ್ನಾಡಲ್ಲಿ ಕೋಲ್ಡ್ ಏರಿಯಾ ಮತ್ತು ಮಲೆನಾಡು ಪ್ರದೇಶ, ಈ ರೀತಿ ಶೀತ ವಾತಾವರಣಗಳಲ್ಲಿ, ಅಂದರೆ ಎಲ್ಲಿ ಕೋಲ್ಡ್ ಇರುತ್ತೋ ಆ ಭಾಗದಲ್ಲಿ ಸ್ಟ್ರಾಬೆರಿ ಬೆಳೆಯುವಂಥದ್ದು. ಹೀಗೆ ಇದು ಆಶ್ಚರ್ಯ ಆಗ್ತೈತೆ. ಯಾಕೆ ಅಂತಂದರೆ ಈ ಬೇಸಿಗೆಯಲ್ಲಿ ಸ್ಟ್ರಾಬೆರಿ ಹಣ್ಣು ಬರಲ್ಲ ಅಂತ ತುಂಬ ಜನ ವಾದ. ಆದರೆ ನಿಮ್ಮ ಗಿಡದಲ್ಲಿ ಹೂವು ಬರ್ತಾ ಇದೆ, ಹಣ್ಣು ಬರ್ತಾ ಇದೆ, ಈಚ್ಗಳು ಬರ್ತಾ ಇದೆ. ಇದ್ರ ಬಗ್ಗೆ ನೀವು ಅದ್ರ ಏನಾದರೂ ಅಥವಾ ಸೈಂಟಿಸ್ಟ್ಗಳು ಅವ್ರನ್ನೇನಾದರೂ ಭೇಟಿ ಮಾಡಿದ್ರಾ? ಸರ್, ಹಲವಾರು ಸೈಂಟಿಸ್ಟ್ಗಳನ್ನ ನಾನು ಸಂಪರ್ಕಕ್ಕೆ ತಗೊತಲೇ ಇದ್ದೀನಿ. ಆದರೆ ಅದು 2-3 ತಿಂಗಳು ಬೆಳೆ ಅಷ್ಟೇ. ಸೆಪ್ಟೆಂಬರಲ್ಲಿ ನೆಡಬೇಕು, ನವಂಬರು ಡಿಸೆಂಬರ್ಗೆ ಹಣ್ಣು ಶುರುವಾಗಿರ್ತದೆ. ಅದು 2-3 ತಿಂಗಳು ಅಷ್ಟೇ ಕ್ರಾಪ್ ಬರೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಯಾರೂ ಸಹ ಕ್ಲಿಯರ್ ಆದ ಮಾಹಿತಿ ಇದುವರೆಗೂ ಕೊಟ್ಟಿಲ್ಲ. ನನ್ನ ಅನುಭವಕ್ಕೆ ಏನಾಯಿತು ಅಂತಂದರೆ, ನಾನು ಗೋಬರ್ ಗ್ಯಾಸ್ ನೀರನ್ನು ಯಾವಾಗ ಸ್ಪ್ರಿಂಕ್ಲರ್ ಮುಖಾಂತರ ಕೊಡೋಕ್ಕೆ ಶುರು ಮಾಡಿದ್ನೋ ಆವಾಗಲೇ ನನಗೆ ಹಣ್ಣು ಶುರುವಾಗಿದ್ದು, ಯಥೇಚ್ಛವಾಗಿ ಹಣ್ಣು ಶುರುವಾಯಿತು. ಯಾವಾಗ ಅಂದರೆ ಲಾಸ್ಟ್ ಸೆಪ್ಟೆಂಬರಿಂದ ಈಚೆಗೆ ನನಗೆ ಅದು ಶುರುವಾಗಿದ್ದು. ಆಮೇಲೆ ಅದನ್ನು ಹೇಗೆ ಮಾಡೋದು ಅನ್ನೋದು ಬಂದಾಗ ಅದು ಬಾಕ್ಸ್ ತಗೋಬೇಕು, ಹಣ್ಣುಗಳು ಜ್ಯೂಸ್ ಅಂಗಡಿನವ್ರನ್ನ ಸಂಪರ್ಕಕ್ಕೆ ತಗೋಬೇಕು ಅಂತ ಹೇಳಿ ಅಲ್ಲಿಂದ ಆಚೆಗೆ ನಾನು ಶುರು ಮಾಡಿದ್ದು. ಈಗ ನನಗೆ ಒಂದು ತಿಂಗಳಿಗೆ ಸುಮಾರು ಅಂದರೆ ಒಂದು 15,000 ರಿಂದ 20,000 ರೂಪಾಯಿ ಬರ್ತೈತೆ. 20,000 ರೂಪಾಯಿವರೆಗೂ ಮರ್ತಾ ಇದ್ದೀನಿ. ಅದರಲ್ಲಿ ಬಾಕ್ಸದು ನನಗೆ 400 ರೂಪಾಯಿ ಬೀಳ್ತೈತೆ, ಒಂದೊಂದ್ಸರಿ 5 ರೂಪಾಯಿ ಬೀಳುತ್ತೆ, ಒಂದು ಬಾಕ್ಸ್ ಬೀಳುತ್ತೆ. ಅದನ್ನು ತಗೊಂಬರ್ಬೇಕು. ನಾನು ಲೇಬರ್ಗೆ ಯಾರಿಗೂ ಇಟ್ಕೊಂಡಿಲ್ಲ, ಇನ್ನೂ ಲೇಬರ್ ಇಟ್ಕೊಂಡ್ರೆ ಸ್ವಲ್ಪ ಕಾಸ್ಟ್ ಆಗುತ್ತೆ, ಅದೆಲ್ಲ ಮೇಂಟೈನ್ ಮಾಡಬೇಕು ಆಗುತ್ತೆ. ಒಟ್ಟಾರೆ ನನಗೆ ಕನಿಷ್ಠ ಅಂದರೆ ಒಂದು 15,000 ರೂಪಾಯಿ ತಿಂಗಳಿಗೆ ಉಳಿಯುತ್ತೆ. ತಿಂಗಳಿಗೆ 15,000 ರೂಪಾಯಿ ಉಳಿಯುತ್ತೆ. ನಿಮ್ಮ ಇದು ಸೈಡ್ ಬಿಸ್ನೆಸ್. ಒಟ್ಟಾರೆ ನೀವು ನಿಮ್ಮ ಕೃಷಿಯಿಂದ ಅಂದರೆ ಕೇವಲ ಎಷ್ಟು ಎಕರೆ ತೋಟ ಇರೋದು? 1 ಎಕರೆ ಸರ್. 1 ಎಕರೆನಲ್ಲಿ ಏನೇನು ಬೆಳೆದಿದ್ದೀರಾ ಸರ್? ತೆಂಗಿದೆ, ಬಾಳೆ, 3 ಥರ ಬಾಳೆ ಇದೆ, ಮಾವಿದೆ, ಹಲಸಿದೆ, ಸೀಬೆ ಇದೆ, ಸಪೋಟ ಇದೆ, ಕಿತ್ತಳೆ ಇದೆ, ದಾಳಿಂಬೆ ಐತೆ, ಎಲ್ಲ ಥರನೂ ಇದೆ. ನಿಂಬೆ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳಿ. ಆಪಲ್ ಇದೆ, ಪನ್ನೇರಳೆ ಇದೆ, ವಾಟರ್ ಆಪಲ್ ಇದೆ, ಎಲ್ಲ ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್. ಏಲಕ್ಕಿ, ವಿಳೆದೆಲೆ, ಮೆಣಸು, ಲವಂಗ, ಚಕ್ಕೆ ಇಂದ ಎಲ್ಲ ಸಹ ಬೆಳೆದಿದೆ. ಇನ್ನು ಕೆಲವಾರು ಸಸಿಗಳನ್ನು ಬೆಳಿಬೇಕು. ಅವನ್ನ ಅಲ್ಲಿ ಇಲ್ಲಿ ಗೂಗಲಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಅವೆಲ್ಲ ತುಂಬ ದೂರದಿಂದ ತರಿಸಬೇಕಾಗಿದೆ. ಅವನ್ನು ತರಿಸಿ ಬೆಳೆಯೋ ಪ್ರಯತ್ನದಲ್ಲಿ ಇದ್ದೀನಿ ಸರ್, ಬೆಳಿತೀನಿ. ಇಷ್ಟೆಲ್ಲ ನೀವು ಮಾಡ್ತಿರೋದು ಕೇವಲ ನಿಮ್ಮ ಗೋಬರ್ ಗ್ಯಾಸ್ ಏನು? ಹೌದು, ಅದೊಂದೇ ಪ್ಲಾಂಟಿಂದಲೇ ಮಾಡ್ತಾ ಇರೋದು. ಅದೇ ನನಗೆ ಮೇನ್ ಗೊಬ್ಬರ. ಅದು ಗೊಬ್ಬರದಿಂದಲೇ ನಾನು ಅದಕ್ಕೆ ನೀವು ಅಡಿಗೆ ಮನೆ ಅಂತ ಕರಿತೀರಾ? ನಮ್ಮ ತೋಟದ ಅಡಿಗೆ ಮನೆ ಅದು ಮೇನ್. ಇವರೆಲ್ಲ ನಿಮ್ಮ ತೋಟದಲ್ಲಿ ಇರುವಂತ ಏನೋ ನಿಮ್ಮ ಮೆಂಬರ್ಗಳು ಸರ್. ಅದು ನಮ್ಮ ಅಡಿಗೆ ಮನೆ. ಇದೆಲ್ಲ ನಮ್ಮ ಮಕ್ಕಳು ಮೆಂಬರ್ಗಳು.